ನೆನೆಗುದ್ದಿಗೆ ಬಿದ್ದಿರುವ ಕಾಂಗ್ರೆಸ್ ಲೀಡರ್ಸ್ ಒಳಕೀತಾಟ. ಕುರ್ಚಿ ಕಬಳಿಸಲು ಡಿಕೆ ಒಳಗೊಳಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಾ? ಸಿಎಂ ಕುರ್ಚಿ ಬದಲಾವಣೆಗಾಗಿ ಆಗಾಗ ಡಿಕೆ ಬಣ ಪಟ್ಟನ್ನ ಹಿಡಿತಾರೆ. ನಾನು ಗಾಳಿ ಕುಡಿಯಲು ದಿಲ್ಲಿಗೆ ಹೋಗಿಲ್ಲ ಅಂತ ಡಿಕೆ ಹೇಳಿದ್ದಾರೆ. ಹಾಗಿದ್ರೆ ಸಿದ್ದುಗೆ ಗೊತ್ತಿಲ್ಲದಂತೆ ಕಸರತ್ತು ನಡೀತಾ ಇದೆಯಾ? ಆಂತರಿಕವಾಗಿ ಹೈಗೆ ಹೆಚ್ಚಿನ ಒತ್ತಡ ಏರ್ತಾ ಇದ್ದಾರಾ? ನಿನ್ನೆ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗದ ಕನಕಪುರ ಬಂಡೆ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಆಗಿತ್ತು ಯಾಕೆ? ಕುರ್ಚಿ ಫೈಟ್ಗೆ ಕೆಲ ಕಾಲ ಬ್ರೇಕ್ ಹಾಕಿದ್ರ ಹೈಕಮಾಂಡ್ ಲೀಡರ್ಸ್. ನೆನೆಗುದ್ದಿಗೆ ಬಿದ್ದಿರುವ ಕಾಂಗ್ರೆಸ್ ಲೀಡರ್ಸ್ ನ ಒಳಕಿತ್ತಾಟ. ಕುರ್ಚಿ ಕಬಳಿಸಲು ಡಿಕೆ ಒಳಗೊಳಗೆ ಮಾಸ್ಟರ್ ಪ್ಲಾನ್ ನ ಮಾಡ್ತಿದ್ದಾರಾ? ಸಿಎಂ ಕುರ್ಚಿ ಬದಲಾವಣೆಗಾಗಿ ಆಗಾಗ ಡಿಕೆ ಬಣ ಪಟ್ಟನ್ನ ಹಿಡಿತಾರೆ. ನಾನು ಗಾಳಿ ಕುಡಿಯಲು ದೆಹಲಿಗೆ ಹೋಗಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹಾಗಿದ್ರೆ ಸಿದ್ದುಗೆ ಗೊತ್ತಿಲ್ಲದಂತೆ ಏನಾದ್ರೂ ಸರ್ಕಸ್ ಮಾಡ್ತಿದ್ದಾರಾ? ಆಂತರಿಕವಾಗಿ ಹೈಗೆ ಹೆಚ್ಚಿದೆ ಒತ್ತಡ. ನಿನ್ನೆ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗದ ಕನಕಪುರ ಬಂಡೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗಿದ್ದು ಯಾಕೆ? ಕುರ್ಚಿ ಫೈಟ್ಗೆ ಕೆಲ ಕಾಲ ಬ್ರೇಕ್ ಹಾಕಿದ್ರ ಹೈಕಮಾಂಡ್ ಲೀಡರ್ಸ್. ನೆನೆಗುದ್ದಿಗೆ ಬಿದ್ದಿರುವಂತಹ ಕಾಂಗ್ರೆಸ್ ಲೀಡರ್ಸ್ಗಳ ಒಳಕಿತ್ತಾಟ. ಕುರ್ಚಿ ಕಬಳಿಸಲು ಈಗ ಡಿಕೆ ಶಿವಕುಮಾರ್ ಅವರು ಒಳಗೊಳಗೆ ಪ್ಲಾನ್ ಅನ್ನ ಮಾಡಿದ್ದಾರಾ? ಸಿಎಂ ಕುರ್ಚಿಗಾಗಿ ಪ್ಲಾನ್ ಅನ್ನ ಮಾಡಿದ್ದಾರಾ? ಕಸರತ್ತನ್ನ ಮಾಡ್ತಾ ಇದ್ದಾರಾ? ನಾನು ದೆಹಲಿಗೆ ಗಾಳಿಯನ್ನ ಕುಡಿಯಲು ಹೋಗಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಸಿದ್ದುಗೆ ಗೊತ್ತಿಲ್ಲದಂತೆ ಏನಾದ್ರೂ ಸರ್ಕಸ್ ಅನ್ನ ಮಾಡ್ತಿದ್ದಾರಾ? ಆಂತರಿಕವಾಗಿ ಹೈಗೆ ಈಗಾಗಲೇ ಒತ್ತಡ ಹೆಚ್ಚಳ ಆಗಿದೆ. ನಿನ್ನೆ ದೆಹಲಿಯ ವರಿಷ್ಠರು ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಿಗಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆದ್ರು. ಕುರ್ಚಿ ಫೈಟ್ಗೆ ಕೆಲ ಕಾಲ ಹೈಕಮಾಂಡ್ ಲೀಡರ್ಸ್ ಆಗಿದ್ರೆ ಬ್ರೇಕ್ ಏನಾದ್ರೂ ಹಾಕಿದ್ರ ಅನ್ನುವ ಅನುಮಾನ ಈಗ ಕಾಣ್ತಾ ಇದೆ. ಕಾಂಗ್ರೆಸ್ ಲೀಡರ್ಸ್ ನ ಒಳಗೊಳಗೆ ಈಗ ಕುರ್ಚಿಯ ಕಿತ್ತಾಟ ಜೋರಾಗಿದೆ. ಕುರ್ಚಿ ಕಬಳಿಸಲು ಡಿಕೆ ಶಿವಕುಮಾರ್ ಒಳಗೊಳಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ ಅಂತ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯನ್ನ ಕೂಡ ಮಾಡೋದಕ್ಕೆ ಹೋಗಿದ್ರು. ಆದ್ರೆ ಕಾರಣಾಂತರಗಳಿಂದಾಗಿ ವರಿಷ್ಠರು ಹಾಗೆ ಹೈಕಮಾಂಡ್ ನ ನಾಯಕರು ಸಿಗಲಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವ ಒಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ವಾಪಸ್ ಬಂದಿದ್ದಾರೆ. ನಾನು ದೆಹಲಿಗೆ ಗಾಳಿಯನ್ನ ಕುಡಿಯೋದಕ್ಕೆ ಹೋಗಿಲ್ಲ ಅಂತ ಕೂಡ ಅವರು ಕಾರುವಾಗಿ ಮಾತನಾಡಿದ್ರು. ಕುರ್ಚಿ ಫೈಟ್ಗಾಗಿ ಕೆಲ ಕಾಲ ಹೈಕಮಾಂಡ್ ನಾಯಕರು ಬ್ರೇಕ್ ಅನ್ನ ಹಾಕಿದ್ದಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಅವರ ಬಣದವರಂತೂ ಕೂಡ ಮಾತನಾಡ್ತಾನೆ ಇರ್ತಾರೆ. ನಾನು ಈಗ ಈ ವಿಚಾರವಾಗಿ ಮಾತನಾಡಲ್ಲ, ಸಮಯ ಬಂದಾಗ ಅದಾಗೆ ಗೊತ್ತಾಗುತ್ತೆ ಎಂದ ಡಿಕೆ ಶಿವಕುಮಾರ್. ಸಿಎಂ ಹಾಗೆ ನನ್ನ ಮಧ್ಯೆ ಯಾವುದೇ ರಾಜಕೀಯ ಇಲ್ಲ. ಯಾವ್ಯಾವಾಗ ಏನೇನಾಗಬೇಕೋ ಆವಾಗ ಅದೇ ಆಗತ್ತೆ. ಏನೇನು ತೀರ್ಮಾನ ಆಗಿದೆಯೋ ಅದು ಚಾಲ್ತಿಗೆ ಬರುತ್ತೆ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಿದ್ರೆ ಸಿಎಂ ಕುರ್ಚಿಗೆ ಭರವಸೆ ನೀಡಿದ್ದಾರಾ ವರಿಷ್ಠರು ಡಿಕೆ ಶಿವಕುಮಾರ್ ಅವರಿಗೆ? ಹೀಗಾಗಿ ಇಂಥ ಮಾರ್ಮಿಕ ಮಾತುಗಳನ್ನಾಡ್ತಾ ಇದ್ದಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಈಗ ನಾನು ಈ ವಿಚಾರವಾಗಿ ಏನನ್ನೂ ಕೂಡ ಮಾತನಾಡಲ್ಲ, ಸಮಯ ಬಂದಾಗ ಅದಾಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಹಾಗೆ ನನ್ನ ಮಧ್ಯೆ ಯಾವುದೇ ರಾಜಕೀಯ ಇಲ್ಲ. ಯಾವಾಗ ಏನಾಗಬೇಕೋ ಅದೇ ಆಗತ್ತೆ. ಏನೇ ತೀರ್ಮಾನ ಆಗ್ಬೇಕೋ ಅದು ಆಗ ಚಾಲ್ತಿಗೆ ಬರುತ್ತೆ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸಿಎಂ ಕುರ್ಚಿಗೆ ಭರವಸೆಯನ್ನ ನೀಡಿ ಕಳುಹಿಸಿದ್ದಾರಾ ವರಿಷ್ಠರು? ಹೀಗಾಗಿ ಇಂಥ ಮಾರ್ಮಿಕವಾದ ಮಾತುಗಳನ್ನ ಆಡ್ತಿದ್ದಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಈಗ ನಾನು ಈ ವಿಚಾರವಾಗಿ ಏನನ್ನು ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ, ಸಮಯ ಬಂದಾಗ ಅದೇ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಹಾಗೆ ನನ್ನ ಮಧ್ಯೆ ಯಾವುದೇ ಕೂಡ ರಾಜಕೀಯ ಇಲ್ಲ. ಯಾವಾಗ ಏನಾಗಬೇಕೋ ಅದೇ ಆಗತ್ತೆ. ಏನು ತೀರ್ಮಾನ ಆಗ್ತಿದೆಯೋ ಅದು ಚಾಲ್ತಿಗೆ ಬರುತ್ತೆ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೀನಿ ಅಷ್ಟೇ ಅಂತ ಮಾತನಾಡಿದ್ದಾರೆ.
ಹಾಗಿದ್ರೆ ಸಿಎಂ ಕುರ್ಚಿಗೆ ಭರವಸೆಯನ್ನ ನೀಡಿ ಕಳಿಸಿದ್ದಾರಾ ವರಿಷ್ಠರು ಅನ್ನೋದು. ಹೀಗಾಗಿ ಇಂಥ ಮಾರ್ಮಿಕ ಮಾತುಗಳನ್ನ ಆಡಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ ಈಗ. ನಾನು ಈ ವಿಚಾರವಾಗಿ ಏನನ್ನೂ ಕೂಡ ಮಾತನಾಡುವುದಿಲ್ಲ, ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನನ್ನ ಮಧ್ಯೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ರಾಜಕೀಯ ಇಲ್ಲ. ಏನೇನು ತೀರ್ಮಾನ ಆಗುತ್ತೋ ಅದು ಚಾಲ್ತಿಗೆ ಬರಲೇಬೇಕು. ಹೈಕಮಾಂಡ್ ಹೇಳ್ದಂತೆ ನಾನು ನಡೆದುಕೊಳ್ತೀನಿ ಅಷ್ಟೇ. ಯಾವಾಗ ಏನಾಗಬೇಕೋ ಅದೇ ಆಗುತ್ತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಇಂಥ ಮಾತುಗಳನ್ನ ಮಾರ್ಮಿಕವಾಗಿ ಆಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಭರವಸೆಯನ್ನ ಕೊಟ್ಟು ಕಳಿಸಿರಬಹುದಾ ಹಾಗಿದ್ರೆ ವರಿಷ್ಠರು ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಹಾಗೆ ನನ್ನ ಮಧ್ಯೆ ಯಾವುದೇ ರಾಜಕೀಯ ಇಲ್ಲ, ಯಾವಾಗ ಏನೇನಾಗಬೇಕೋ ಅದೇ ಆಗುತ್ತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಎಲ್ಲ ತೀರ್ಮಾನಗಳು ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ, ಚಾಲ್ತಿಗೆ ಬಂದೇ ಬರುತ್ತೆ. ಹೈಕಮಾಂಡ್ ಹೇಳ್ದಂತೆ ನಾವು ಹಾಗೆ ಕಾರ್ಯಕರ್ತರು ನಡೆದುಕೊಳ್ಬೇಕು, ಆ ರೀತಿ ನಾನು ನಡೆದುಕೊಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ. ಜೊತೆಗೆ ಇವೆಲ್ಲವನ್ನ ಗಮನಿಸಿದಾಗ ಗೊತ್ತಾಗುವಂಥದ್ದು ವರಿಷ್ಠರು ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿಯನ್ನ ಕೊಡಿಸ್ತಾರಾ ಅನ್ನುವುದನ್ನ ನೋಡಬೇಕು. ಭರವಸೆಯನ್ನ ಕೊಟ್ಟಿರುವಂತ ಕಾರಣ ಇಲ್ಲಿದೆಯಾ, ಭರವಸೆಯನ್ನ ನೀಡಿದ್ದಾರ ಹೈಕಮಾಂಡ್ ನಾಯಕರು ಅನ್ನೋದು ಗಮನಿಸಬೇಕಾದಂತ ಅಂಶ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಏನೇನು ತೀರ್ಮಾನ ಆಗಿದೆಯೋ ಅದು ಚಾಲ್ತಿಗೆ ಬರುತ್ತೆ, ಯಾವಾಗ ಏನಾಗಬೇಕೋ ಅದು ಹಾಗೇ ಆಗುತ್ತೆ, ಹೈಕಮಾಂಡ್ ಹೇಳಿರುವಂತೆ ನಾನು ನಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ.